ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಬಹುದಿನದ ನಿರೀಕ್ಷೆಯಂತೆ ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ಮ ಜೊತೆ ಎದುರಾಳಿ ಪಂಜಾಬ್ 11 ಕಿಂಗ್ಸ್ ಇವತ್ತಿನ ಫೈನಲ್ ಪಂದ್ಯಾವಳಿ. ನಾವೆಲ್ಲರೂ ಉತ್ಸುಕರಾಗಿದ್ದೇವೆ. ಯಾವಾಗ ಈ ಪಂದ್ಯ ಪ್ರಾರಂಭ ಆಗ್ತದೆ ಮತ್ತು ಯಾವಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲ್ತೇವೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಇಲ್ಲಿವರೆಗೆ ಕೂಡ 4 ಸಲ ಫೈನಲ್ ಹೋದ್ರೂ ಕೂಡ ನಮಗೆ 1 ಸಲನೂ ಗೆಲ್ಲಲಿಕ್ಕಾಗಿಲ್ಲ. ಇವತ್ತು ನಮ್ಮೆಲ್ಲರಿಗೂ ವಿಶ್ವಾಸ ಇದೆ, ನಮ್ಮೆಲ್ಲರ ನೆಚ್ಚಿನ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 100ಕ್ಕೆ 100 ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ತು ವಿಶ್ವಗುರು ಬಸವಣ್ಣನವರ ಆಶೀರ್ವಾದದಿಂದ ಇವತ್ತು ಗೆಲ್ಲಲಿ ಅಂತ ಹೇಳಿ ಈ ನೆಲದ, ಈ ಶ್ರೇಷ್ಠ ನೆಲದ ಶಾಸಕನಾಗಿ ಸಮಸ್ತ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಮಹಾಜನತೆಯ ಪರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಬೆಂಗಳೂರಿಗೆ ನಾನು ಶುಭ ಹಾರೈಸ್ತೇನೆ. ಭರ್ಜರಿ ಗೆಲುವು ಇವತ್ತು ನಮ್ಮದಾಗಲಿ. ವಿಶೇಷವಾಗಿ ನಮ್ಮ ತಂಡದ ಕ್ಯಾಪ್ಟನ್ ರಜತ್ ಪಟೇದಾರ್ ಅವರ ನೇತೃತ್ವದಲ್ಲಿ ಹಾಗೂ ಈ ಜಗತ್ತು ಕಂಡಂತಹ ಶ್ರೇಷ್ಠ ಆಟಗಾರ ವಿರಾಟ್ ಕೊಹ್ಲಿಯ ಬೆರಗಾಗುವಂತ ಆಟ ಇವತ್ತು ವಿರಾಟ್ ಕೊಹ್ಲಿಯಿಂದ ಮೂಡ್ ಬರಲಿ. ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ತಂಡದ ಆಟಗಾರ ಮಯಾಂಕ್ ಅಗರ್ವಾಲ್ ಒಳ್ಳೆಯ ಆಟ ಅವರಿಂದ ಹೊರಹೊಮ್ಮಿ ಬರಲಿ. ಅದ್ರ ಜೊತೆಗೆ ಇನ್ನೊಬ್ಬ ಉತ್ತಮ ಬೌಲರ್ ಹಜರುಡ್ ಅವರ ಉತ್ತಮ ಬಾಲಿಂಗ್ ಪ್ರದರ್ಶನ ಇವತ್ತಾಗಲಿ. ಒಟ್ಟಾರೆ ಕೋಟಿ ಕೋಟಿ ಕನ್ನಡಿಗರ ನಿರೀಕ್ಷೆ ಇದೆ, ನಮ್ಮ ತಂಡ RCB ಇವತ್ತು ಗೆದ್ದು ಬರಲಿ ಅಂತಕ್ಕಂಥದ್ದು. 100ಕ್ಕೆ 100 ಇವತ್ತು ನಾವು ಗೆಲ್ತೀವಿ. ಈ ತಂಡ ಗೆಲ್ಲಲಿ ಅಂತೇಳಿ ಮತ್ತೊಮ್ಮೆ ಶುಭ ಹಾರೈಸುತ್ತಾ, ಇದರ ಜೊತೆಗೆ ಅನೇಕ ಕಡೆ ನಾನು ಮಾತನಾಡಿದ್ದೇನೆ. ಅನೇಕ ಈ ನಾಡಿನ ಯುವಕರು, ತರುಣರು IPL ಮ್ಯಾಚ್ ನಡೆದಾಗ ಬೆಟ್ಟಿಂಗ್ ಕೂಡ ತಾವು ಪ್ರಾರಂಭ ಮಾಡ್ತೀರಿ. ನಿಮಗೆ ಕೈ ಮುಗಿದು ನಾನು ವಿನಂತಿಯನ್ನು ಮಾಡ್ತೇನೆ, ದಯಮಾಡಿ ಯಾವ ಕಾರಣಕ್ಕೂ ಬೆಟ್ಟಿಂಗ್ ಆಡ್ತಕ್ಕಂಥ ಗೋಜಿಗೆ ತಾವು ಯಾರು ಹೋಗಬಾರ್ದು. ಸಾಕಷ್ಟು ಸಲ ಲೈವ್ ಬಂದು ನಾನು ಹೇಳಿದ್ದೇನೆ, ಯಾರು ನೀವು ಬೆಟ್ಟಿಂಗ್ ಮಾಡ್ತೀರಿ ನೀವು 100ಕ್ಕೆ 100 ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಆ ಗೀಳಿಗೆ ಹೋಗಿ ಇಡೀ ನಿಮ್ಮ ಬಂಗಾರದಂಥ ಬದುಕನ್ನ ಹಾಳು ಮಾಡ್ಕೊಳ್ಳೋಕೆ ತಾವು ಯಾರು ಹೋಗಬಾರ್ದು ಅಂತೇಳಿ ಒಬ್ಬ ಈ ನೆಲದ ಸೇವಕನಾಗಿ, ಜವಾಬ್ದಾರಿ ವ್ಯಕ್ತಿಯಾಗಿ, ನಿಮ್ಮೆಲ್ಲರ ಅಣ್ಣನಾಗಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ಅದೊಂದು ಕ್ರಿಕೆಟ್ ಮ್ಯಾಚ್ ಆಗಷ್ಟೇ ನೀವು ತಿಳ್ಕೊಳ್ರಿ. ಬಹಳ ಮನಸ್ಸಿಗೆ ಹಚ್ಕೊಂಡು ಬೆಟ್ಟಿಂಗ್ ಆಡೋದಾಗ್ಲಿ, ಬಹಳ ಮನಸ್ಸಿಗೆ ನೋವು ಮಾಡ್ಕೊಂಬೋದಾಗ್ಲಿ ದಯಮಾಡಿ ಯಾರು ಈ ಯುವಕರು ಆ ರೀತಿ ಮಾಡ್ಕೋಬಾರ್ದು. ಯಾವ ಕಾರಣಕ್ಕೂ ಬೆಟ್ಟಿಂಗ್ ಅಂತಕ್ಕಂಥದ್ರಲ್ಲಿಂದ 100 ಕಿಲೋಮೀಟರ್ ದೂರ ಇರ್ರಿ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಯಾರು ಬೆಟ್ಟಿಂಗ್ ಗೀಳಿಗೆ ಬೀಳ್ತಾರೋ, ಯಾರು ಕ್ರಿಕೆಟ್ ಬೆಟ್ಟಿಂಗ್ ಸವಾಸಕ್ಕೆ ಹೋಗಿದ್ದಾರೋ, 100 ಜನ, 1000 ಜನ ಹುಡುಗರು, ಯುವಕರು ಸುಸೈಡ್ ಮಾಡ್ಕೊಂಡಿದ್ದು ನಾನು ನಿಮ್ಗೆ ಎಷ್ಟೋ ಸಲ ಕೈ ಮುಗಿದು ಲೈವ್ ಬಂದು ಆ ಸುಸೈಡ್ ಮಾಡ್ಕೊಂಡು ಪ್ರಾಣ ಕೊಡ್ತಕ್ಕಂಥ ಯುವಕರ ಫೋಟೋಗಳನ್ನ ನಿಮ್ಮೆದುರು ನಾನು ತೋರಿಸಿದ್ದೇನೆ. ಮತ್ತೊಂದು ಸಲ ನಿಮ್ಗೆ ಕಾಳಜಿಯಿಂದ ನಾನು ಕೈ ಮುಗಿತೇನೆ. ದಯಮಾಡಿ ಇದೊಂದು ಕ್ರಿಕೆಟ್ ಮ್ಯಾಚ್ ಅಷ್ಟೇ, ಇದೊಂದು ಕ್ರಿಕೆಟ್ ಮ್ಯಾಚ್. ತಾವು ಅದರ ಆನಂದ ತಗೊಳ್ರಿ. ನಿಮ್ಗೆ ಅಭಿಮಾನ ಇರಲಿ, ನನ್ನ ತಂಡ ಗೆದ್ದಿಲ್ಲ ಅಂತ ಹೇಳಿ ಅಭಿಮಾನ ಇರ್ಲಿಕ್ಕೆ ಏನು ತಪ್ಪಿಲ್ಲ. ಹಾಗಾಗಿ ಇವತ್ತು ಇದೇ ತಂಡನೇ ಗೆಲ್ತದೆ ಅಂತ ಹೇಳಿ ನಿಮ್ಗೆ ಯಾರಾದರೂ ಹೇಳಿ 100ಕ್ಕೆ 100 ಅದೇ ಗೆಲ್ತದೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಬೆಟ್ಟಿಂಗ್ ಮಾಡೋದು, ಇದಕ್ಕೆ ಯಾರು, ಆ ದುಸ್ಸಾಹಸಕ್ಕೆ ಯಾರು ಕೈ ಹಾಕಬೇಡ್ರಿ. ಇದೊಂದು ಕ್ರಿಕೆಟ್ ಮ್ಯಾಚ್ ಅಂತ ಹೇಳಿ ಪರಿಗಣನೆ ಮಾಡಿ ಸ್ಪೋರ್ಟಿವ್ ಸ್ಪಿರಿಟ್ಲಿಂದ ಮ್ಯಾಚ್ ನೋಡ್ತಕ್ಕಂಥದ್ದು ತಾವೆಲ್ಲರೂ ಮಾಡ್ಬೇಕಂತ ಹೇಳಿ ಮತ್ತೊಂದ್ಸಲ ಈ ನಾಡಿನ ಯುವಕರಿಗೆ ಕೈ ಮುಗಿದು ಕರೆಯನ್ನು ಕೊಡುತ್ತಾ, ಇವತ್ತು 100ಕ್ಕೆ 100 ನನಗೆ ವಿಶ್ವಾಸ ಇದೆ, RCB ತಂಡ ಗೆಲ್ತದೆ, ಇತಿಹಾಸ ನಿರ್ಮಾಣ ಆಗ್ತದೆ ಅಂತ ಹೇಳಿ ಮತ್ತೊಂದ್ಸಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲ್ಲಿ ಅಂತ ಹೇಳಿ ಈ ನೆಲದಿಂದ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಬಹುದಿನದ ನಿರೀಕ್ಷೆಯಂತೆ ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಮ್ಮ ಜೊತೆ ಎದುರಾಳಿ ಪಂಜಾಬ್ 11 ಕಿಂಗ್ಸ್ ಇವತ್ತಿನ ಫೈನಲ್ ಪಂದ್ಯಾವಳಿ. ನಾವೆಲ್ಲರೂ ಉತ್ಸುಕರಾಗಿದ್ದೇವೆ. ಯಾವಾಗ ಈ ಪಂದ್ಯ ಪ್ರಾರಂಭ ಆಗ್ತದೆ ಮತ್ತು ಯಾವಾಗ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲ್ತೇವೆ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೇವೆ. ಇಲ್ಲಿವರೆಗೆ ಕೂಡ
4 ಸಲ ಫೈನಲ್ ಹೋದ್ರೂ ಕೂಡ ನಮಗೆ ಒಂದ್ಸಲನೂ ಗೆಲ್ಲಲಿಕ್ಕಾಗಿಲ್ಲ. ಇವತ್ತು ನಮ್ಮೆಲ್ಲರಿಗೂ ವಿಶ್ವಾಸ ಇದೆ, ನಮ್ಮೆಲ್ಲರ ನೆಚ್ಚಿನ ತಂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 100ಕ್ಕೆ 100 ಗೆಲ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ. ಮತ್ತು ವಿಶ್ವಗುರು ಬಸವಣ್ಣನವರ ಆಶೀರ್ವಾದದಿಂದ ಇವತ್ತು ಗೆಲ್ಲಲಿ ಅಂತ ಹೇಳಿ ಈ ಶ್ರೇಷ್ಠ ನೆಲದ ಶಾಸಕನಾಗಿ ಸಮಸ್ತ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಮಹಾಜನತೆಯ ಪರವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು RCB ಬೆಂಗಳೂರಿಗೆ ನಾನು ಶುಭ ಹಾರೈಸ್ತೇನೆ. ಭರ್ಜರಿ ಗೆಲುವು ಇವತ್ತು ನಮ್ಮದಾಗಲಿ. ವಿಶೇಷವಾಗಿ ನಮ್ಮ ತಂಡದ ಕ್ಯಾಪ್ಟನ್ ರಜತ್ ಪಟ್ಟೇದಾರ್ ಅವರ ನೇತೃತ್ವದಲ್ಲಿ ಹಾಗೂ ಈ ಜಗತ್ತು ಕಂಡಂತಹ ಶ್ರೇಷ್ಠ ಆಟಗಾರ ವಿರಾಟ್ ಕೊಹ್ಲಿಯ ಬೆರಗಾಗುವಂತ ಆಟ ಇವತ್ತು ವಿರಾಟ್ ಕೊಹ್ಲಿಯಿಂದ ಮೂಡ್ ಬರಲಿ. ಮತ್ತು ವಿಶೇಷವಾಗಿ ನಮ್ಮ ಕರ್ನಾಟಕ ತಂಡದ ಆಟಗಾರ ಮಯಾಂಕ್ ಅಗರ್ವಾಲ್ ಒಳ್ಳೆಯ ಆಟ ಅವರಿಂದ ಹೊರಹೊಮ್ಮಿ ಬರಲಿ. ಅದ್ರ ಜೊತೆಗೆ ಇನ್ನೊಬ್ಬ ಉತ್ತಮ ಬೌಲರ್ ಹಜರ್ವುಡ್ ಅವರ ಉತ್ತಮ ಬಾಲಿಂಗ್ ಪ್ರದರ್ಶನ ಇವತ್ತಾಗಲಿ. ಒಟ್ಟಾರೆ ಕೋಟಿ ಕೋಟಿ ಕನ್ನಡಿಗರ ನಿರೀಕ್ಷೆ ಇದೆ, ನಮ್ಮ ತಂಡ RCB ಇವತ್ತು ಗೆದ್ದು ಬರಲಿ ಅಂತಕ್ಕಂಥದ್ದು. 100ಕ್ಕೆ 100 ಇವತ್ತು ನಾವು ಗೆಲ್ತೀವಿ. ಈ ತಂಡ ಗೆಲ್ಲಲಿ ಅಂತೇಳಿ ಮತ್ತೊಮ್ಮೆ ಶುಭ ಹಾರೈಸುತ್ತಾ, ಇದರ ಜೊತೆಗೆ ಅನೇಕ ಕಡೆ ನಾನು ಮಾತನಾಡಿದ್ದೇನೆ. ಅನೇಕ ಈ ನಾಡಿನ ಯುವಕರು ತರುಣರು IPL ಮ್ಯಾಚ್ ನಡೆದಾಗ ಬೆಟ್ಟಿಂಗ್ ಕೂಡ ತಾವು ಪ್ರಾರಂಭ ಮಾಡ್ತೀರಿ. ನಿಮಗೆ ಕೈ ಮುಗಿದು ನಾನು ವಿನಂತಿಯನ್ನು ಮಾಡ್ತೇನೆ, ದಯಮಾಡಿ ಯಾವ ಕಾರಣಕ್ಕೂ ಬೆಟ್ಟಿಂಗ್ ಆಡ್ತಕ್ಕಂಥ ಗೋಜಿಗೆ ತಾವು ಯಾರು ಹೋಗಬಾರ್ದು. ಸಾಕಷ್ಟು ಸಲ ಲೈವ್ ಬಂದು ನಾನು ಹೇಳಿದ್ದೇನೆ, ಯಾರು ನೀವು ಬೆಟ್ಟಿಂಗ್ ಮಾಡ್ತೀರಿ ನೀವು 100ಕ್ಕೆ 100 ಗೆದ್ದಿಲ್ಲಕ್ಕೆ ಸಾಧ್ಯ ಇಲ್ಲ. ಆ ಗೀಳಿಗೆ ಹೋಗಿ ಇಡೀ ನಿಮ್ಮ ಬಂಗಾರದಂಥ ಬದುಕನ್ನ ಹಾಳು ಮಾಡ್ಕೊಳ್ಳೋಕೆ ತಾವು ಯಾರು ಹೋಗಬಾರ್ದು ಅಂತೇಳಿ ಒಬ್ಬ ಈ ನೆಲದ ಸೇವಕನಾಗಿ ಜವಾಬ್ದಾರಿ ವ್ಯಕ್ತಿಯಾಗಿ ನಿಮ್ಮೆಲ್ಲರ ಅಣ್ಣನಾಗಿ ನಾನು ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ಅದೊಂದು ಕ್ರಿಕೆಟ್ ಮ್ಯಾಚ್ ಆಗಷ್ಟೇ ನೀವು ತಿಳ್ಕೊಳ್ರಿ. ಬಹಳ ಮನಸ್ಸಿಗೆ ಹಚ್ಕೊಂಡು ಬೆಟ್ಟಿಂಗ್ ಆಡೋದಾಗ್ಲಿ, ಬಹಳ ಮನಸ್ಸಿಗೆ ನೋವು ಮಾಡ್ಕೊಂಬೋದಾಗ್ಲಿ ದಯಮಾಡಿ ಯಾರು ಈ ಯುವಕರು ಆ ರೀತಿ ಮಾಡ್ಕೋಬಾರ್ದು. ಯಾವ ಕಾರಣಕ್ಕೂ ಬೆಟ್ಟಿಂಗ್ ಅಂತಕ್ಕಂಥದ್ರಲ್ಲಿಂದ 100 ಕಿಲೋಮೀಟರ್ ದೂರ ಇರ್ರಿ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಯಾರು ಬೆಟ್ಟಿಂಗ್ ಗೀಳಿಗೆ ಬೀಳ್ತಾರೋ, ಯಾರು ಕ್ರಿಕೆಟ್ ಬೆಟ್ಟಿಂಗ್ ಸವಾಸಕ್ಕೆ ಹೋಗಿದ್ದಾರೋ, 100 ಜನ 1000 ಜನ ಹುಡುಗರು ಯುವಕರು ಸುಸೈಡ್ ಮಾಡ್ಕೊಂಡಿದ್ದು ನಾನು ನಿಮ್ಗೆ ಎಷ್ಟೋ ಸಲ ಕೈ ಮುಗಿದು ಲೈವ್ ಬಂದು ಆ ಸುಸೈಡ್ ಮಾಡ್ಕೊಂಡು ಪ್ರಾಣ ಕೊಡ್ತಕ್ಕಂಥ ಯುವಕರ ಫೋಟೋಗಳನ್ನ ನಿಮ್ಮೆದುರು ನಾನು ತೋರಿಸಿದ್ದೇನೆ. ಮತ್ತೊಂದು ಸಲ ನಿಮ್ಗೆ ಕಾಳಜಿಯಿಂದ ನಾನು ಕೈ ಮುಗಿತೇನೆ. ದಯಮಾಡಿ ಇದೊಂದು ಕ್ರಿಕೆಟ್ ಮ್ಯಾಚ್ ಅಷ್ಟೇ, ಇದೊಂದು ಕ್ರಿಕೆಟ್ ಮ್ಯಾಚ್. ತಾವು ಅದರ ಆನಂದ ತಗೊಳ್ರಿ. ನಿಮ್ಗೆ ಅಭಿಮಾನ ಇರಲಿ, ನನ್ನ ತಂಡ ಗೆದ್ದಿಲ್ಲ ಅಂತ ಹೇಳಿ ಅಭಿಮಾನ ಇರ್ಲಿಕ್ಕೆ ಏನು ತಪ್ಪಿಲ್ಲ. ಹಾಗಾಗಿ ಇವತ್ತು ಇದೇ ತಂಡನೇ ಗೆಲ್ತದೆ ಅಂತ ಹೇಳಿ ನಿಮ್ಗೆ ಯಾರಾದರೂ ಹೇಳಿ 100ಕ್ಕೆ 100 ಅದೇ ಗೆಲ್ತದೆ ಅಂತ ಹೇಳಿ ಲಕ್ಷಾಂತರ ರೂಪಾಯಿ ಬೆಟ್ಟಿಂಗ್ ಮಾಡೋದು, ಇದಕ್ಕೆ ಯಾರು ಆ ದುಸ್ಸಾಹಸಕ್ಕೆ ಯಾರು ಕೈ ಹಾಕ್ಬೇಡ್ರಿ. ಇದೊಂದು ಕ್ರಿಕೆಟ್ ಮ್ಯಾಚ್ ಅಂತ ಹೇಳಿ ಪರಿಗಣನೆ ಮಾಡಿ ಸ್ಪೋರ್ಟಿವ್ ಸ್ಪಿರಿಟ್ಲಿಂದ ಮ್ಯಾಚ್ ನೋಡ್ತಕ್ಕಂಥದ್ದು ತಾವೆಲ್ಲರೂ ಮಾಡ್ಬೇಕಂತ ಹೇಳಿ ಮತ್ತೊಂದ್ಸಲ ಈ ನಾಡಿನ ಯುವಕರಿಗೆ ಕೈ ಮುಗಿದು ಕರೆಯನ್ನು ಕೊಡುತ್ತಾ, ಇವತ್ತು 100ಕ್ಕೆ 100 ನನಗೆ ವಿಶ್ವಾಸ ಇದೆ, RCB ತಂಡ ಗೆಲ್ತದೆ, ಇತಿಹಾಸ ನಿರ್ಮಾಣ ಆಗ್ತದೆ ಅಂತ ಹೇಳಿ ಮತ್ತೊಂದ್ಸಲ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಗೆಲ್ಲಿ ಅಂತ ಹೇಳಿ ಈ ನೆಲದಿಂದ ಶುಭ ಹಾರೈಸ್ತೇನೆ. ಧನ್ಯವಾದಗಳು. ಆಲ್ ದಿ ಬೆಸ್ಟ್.